ನಮ್ಗೆ ಏನ್ ಪರಿಸ್ಥಿತಿ ಬಂದೈತೋ ಗೊತ್ತಿಲ್ಲ, ದಿನ ಬೆಳಗಾದ್ರೆ ರೂಮ್ ಕ್ಲೀನ್ ಮಾಡೋದ್ ಬಿಡಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಿನಿ ವ್ಲಾಗ್ ಆಫ್ 13. ಇದು ಮಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ನಾನು ಏನು ಮಾಡಿದೆ ಅಂತ ಈ ವಿಡಿಯೋದಲ್ಲೇ ನೋಡ್ತಾ ಇದ್ದೀರಲ್ವಾ. ಇಲ್ಲಿ ನಾನು ಹೆಂಗೆ ಕ್ಲೀನ್ ಮಾಡಿದೆ ಅಂತ ನೋಡಿ. ನಮ್ಮ ಮನೇಲಿ ಲೇಡಿ ಬಾಂಡ್ ಯಾರಪ್ಪ ಅಂದರೆ ಅದೇ ಸದ್ಯಕ್ಕೆ ನನ್ನ ಬ್ರೈನ್ ಹೆಂಗ್ ವರ್ಕ್ ಆಗ್ತಿದೆ ಅಂದರೆ, ಕರೆಂಟ್ ಇಲ್ಲ ಅಂದ್ರೂ ಕರೆಂಟ್ ಬಂದಿದೆ ಅನ್ಸುತ್ತೆ, ಗೊಂಬೆಗಳಿಗೂ ಬ್ಲಡ್ ಇದೆ ಅನ್ಸುತ್ತೆ, ಫ್ಯಾನ್ ಆಡ್ತಾ ಇದ್ರು ಫ್ಯಾನ್ ಆಡ್ತಿಲ್ಲ ಅಂತ ಅನ್ಸುತ್ತೆ, ಬೆಳಗ್ಗೆ ಆದ್ರೆ ರಾತ್ರಿ ಆಗಬೇಕು ಅನ್ಸುತ್ತೆ. ಆಕ್ಚುಲಿ ನಮ್ಮ ಫ್ಯಾಮಿಲಿ ನಾನು ಒಬ್ಳೆ ಈ ತರ ವಿಚಿತ್ರವಾದ ಹುಡುಗಿ. ನಮ್ಮ ಥರನೇ ಇನ್ನೊಬ್ರು ಇರ್ಬೇಕಲ್ವಾ, ಅದಕ್ಕೆ ನಮ್ಮ ರೂಮ್ಮೇಟ್ ಆಗಿ ಒಬ್ರು ಫೋಟೋದಲ್ಲಿ ಇದ್ರಲ್ಲ ಅವ್ರು ಹೆಂಗ್ ಆಡ್ತೀನಿ ಅಂತ ಇವ್ರಿಗೆ ಗೊತ್ತು, ಬಿಕಾಸ್ ನಾನು ರೂಮ್ಮೇಟ್. ಸದ್ಯಕ್ಕೆ ನಾವು ಮಾಡಿರೋ ಸಾಧನೆ ಕೇಳಿ. ಇವತ್ತು ನಾನೇ ಇಶಿಕನ್ ಮಲಗಿಸಿದ್ದೀನಿ. ಅದಾದ್ಮೇಲೆ ಈ ಗೊಂಬೆ ನೋಡ್ಬಿಟ್ಟು ನಂಗೆ ಒಂದೇ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಗಾಯ್ಸ್. ಇದಾದ್ಮೇಲೆ ನಮ್ಗೆ ಅಂತಾರ ನನ್ನ ಜೊತೆ ಬಂದ್ಬಿಟ್ಟು ನೇಲ್ ಪಾಲಿಶ್ ಹಾಕೊಡು ಅಂತ ಅಂದ್ಲು. ಅದನ್ನೆಲ್ಲ ನೋಡಿ ಸಹಿಸ್ಕೊಳಕ್ಕಾಗ್ದೇನೆ ಇವಳು ಅಳ್ತಿದ್ಲು. ಅವಳು ಏನ್ ಮಾಡಕ್ಕಾಗುತ್ತೆ ಅಂದ್ಬಿಟ್ಟು ಅವಳಿಗೆ ನೇಲ್ ಪಾಲಿಶ್ ಎಲ್ಲ ಹಾಕೊಟ್ಟಾದ್ಮೇಲೆ ಪಾಪ ನಮ್ಮ ಮನ್ಸು ಏಕೋ ಸರಿ ಇಲ್ಲ, ಅವಳ ಮೇಲೆ ಕರುಣೆ ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ಒಂದ್ 5 ನಿಮಿಷ ಅಳು ಅಮ್ಮ, ಇವಳಿಗೆ ಹಾಕೊಟ್ಟಾದ್ಮೇಲೆ ನಿಂಗೆ ಹಾಕೊಡ್ತೀನಿ ಅಂತ ಹೇಳಾದ್ಮೇಲೆ ನಾನು ಹಾಕೊಟ್ಟಾಯ್ತು. ಅದಾದ್ಮೇಲೆ ಅವಳಿಗೂ ಕರುಣೆ ಜಾಸ್ತಿ ಆದ್ಮೇಲೆ ನಾನು ಕರ್ಕೊಂಡು ಹಾಕೊಟ್ಟು ನೇಲ್ ಪಾಲಿಶ್ ಎಲ್ಲ ಹಾಕಾದ್ಮೇಲೆ ಹೋಗಿ ಮಡ್ಗು ಅಂದ್ರೆ ಅದನ್ನ ತಗೊಂಡು ಹಣೆ ಮೇಲೆ ಹಾಕೊಂಡವಳೆ. ಅದಕ್ಕೆ ನಂಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಉಗ್ರು ವಡ ತಗೊಂಡು ಹಣೆ ಕಪ್ಪಾಕೊಂಡವಳೆ. ಈ ತರ ವಿಚಿತ್ರ ಘಟನೆ ನಾನು ದಿನ ನೋಡ್ತಾ ಇರ್ತೀನಿ. ಈಗಿಷ್ಟೇ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನಾಳೆ ಬ್ಲಾಗಲ್ಲಿ. ಬಾಯ್ ಬಾಯ್.